ಹಲೋ, ನಾನು ರೇಖಾ ಭಟ್. ವೆಲ್ಕಮ್ ಟು ಮೈ ಚಾನಲ್ ಬಟ್ ಎಜುಕೇರ್. ಮನೆಯ ವಿಷಯವನ್ನು ಮಕ್ಕಳ ಹತ್ರ ಕೇಳಿ ತಿಳ್ಕೊಳ್ಳಿ ಅನ್ನೋದನ್ನು ನೀವು ಕೇಳಿರ್ತೀರ. ಮಕ್ಕಳು ಮನೆಯಲ್ಲಿ ನಡೆಯುವಂತಹ ಎಲ್ಲ ವಿಚಾರವನ್ನು ಗಮನಿಸ್ತಲೇ ಇರ್ತಾರೆ. ನಮಗೆ ಗೊತ್ತಿಲ್ಲದಂತೆಯೇ ಅವರು ಅದರಲ್ಲಿರುವಂತಹ ಕೆಲವು ಗುಣಗಳನ್ನು ತಮ್ಮಲ್ಲಿ ಅಳವಡಿಸ್ಕೊಂಡು ಬಿಟ್ಟಿರ್ತಾರೆ ಕೂಡ. ಆ ಗುಣಗಳು ಮುಂದೆ ಅವರ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡುತ್ತೆ. ಹೀಗಿದ್ದಾಗ ಮನೆಗಳಲ್ಲಿ ಪೋಷಕರಾದಂತಹ ನಾವು ಯಾವ ರೀತಿಯಲ್ಲಿ ವರ್ತಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ, ಮನೆಯಲ್ಲಿ ಒಬ್ರಿಗೊಬ್ಬರು ಪ್ರೀತಿ, ವಿಶ್ವಾಸ, ಕಾಳಜಿ, ಗೌರವವನ್ನು ಕೊಟ್ಕೊಳ್ಬೇಕು. ಆಗ ಮಕ್ಕಳು ಕೂಡ ಇನ್ನೊಬ್ಬರನ್ನು ಪ್ರೀತಿಸೋದನ್ನು ಕಲಿತಾರೆ, ಕಾಳಜಿಯನ್ನು ತೋರಿಸೋದನ್ನು ಕಲಿತಾರೆ, ಗೌರವವನ್ನು ಕೊಡೋದನ್ನು ಕಲಿತಾರೆ. ಇದರ ಜೊತೆಗೆ ಹೊಂದಾಣಿಕೆ ಅನ್ನೋದು ಕೂಡ ಇರಲೇಬೇಕು. ಆಗ ಮಾತ್ರ ಸಂಬಂಧಗಳಿಗೂ ಕೂಡ ಒಂದು ಅರ್ಥ ಅಲ್ವಾ. ಹೊಂದಾಣಿಕೆ ಅಂದಾಕ್ಷಣ ಯಾವಾಗಲೂ ಹೆಣ್ಣುಮಕ್ಕಳೇ ಹೊಂದ್ಕೊಳ್ಬೇಕು ಅಥವಾ ಗಂಡು ಮಕ್ಕಳೇ ಅಡ್ಜಸ್ಟ್ ಆಗಬೇಕು ಅನ್ನೋದಲ್ಲ. ಸಂದರ್ಭಕ್ಕೆ ತಕ್ಕ ಹಾಗೆ ಪ್ರತಿಯೊಬ್ಬರೂ ಕೂಡ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಆಮೇಲೆ ಹೊಂದಾಣಿಕೆಯ ಜೊತೆಗೆ ನಮ್ಮಲ್ಲಿ ಇರುವಂತಹ ಅಹಮ್ಮನ್ನು ಬಿಡಬೇಕು. ಅಂದರೆ ನಾನು ಬುದ್ಧಿವಂತೆ, ನಾನು ವಿದ್ಯಾವಂತ, ನನ್ನಲ್ಲಿ ತುಂಬ ನಾಲೆಡ್ಜ್ ಇದೆ, ಈ ರೀತಿಯ ಎಲ್ಲ ವಿಚಾರಗಳು ಕೂಡ ಜೀವನಕ್ಕೆ ಖಂಡಿತವಾಗಿಯೂ ಬರೋದಿಲ್ಲ. ಇವೆಲ್ಲವನ್ನು ಬಿಟ್ಟು ನಾವು ಹೊಂದಾಣಿಕೆಯನ್ನು ಮಾಡಿಕೊಂಡಾಗ ಮಾತ್ರ ಈ ಸಂಸಾರ ಅನ್ನುವಂತಹ ಬಂಡಿ ಕೂಡ ಸರಿಯಾಗಿ ಸಾಗುತ್ತೆ. ಆಗ ಮಕ್ಕಳು ಕೂಡ ಸರಿಯಾದ ದಾರಿಯಲ್ಲಿ ಹೋಗ್ತಾರೆ. ಸಿಟ್ಟು, ಹಠಮಾರಿತನ ಇವೆಲ್ಲವೂ ಕೂಡ ಮನುಷ್ಯನ ಸಹಜ ಗುಣ. ಆದರೆ ಒಬ್ರಿಗೊಬ್ಬರು ಹೊಂದಾಣಿಕೆಯನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇರಬೇಕಾದ್ರೆ ಇವೆಲ್ಲವನ್ನು ಕೂಡ ನಾವು ಬಿಡಲೇಬೇಕಾಗತ್ತೆ. ಆಗ ಮಾತ್ರ ಮಕ್ಕಳು ಕೂಡ ಅದನ್ನು ನೋಡಿ ಕಲಿತಾರೆ. ಕೆಲವೊಂದು ಸಲ ಒಬ್ಬರಿಗೆ ಸಿಟ್ಟು ಬಂದಾಗ ಇನ್ನೊಬ್ಬರು ಸುಮ್ಮನೆ ಇರೋದು ಒಳ್ಳೆಯದು. ನಮಗೆ ನಮ್ಮ ತಪ್ಪು ಇಲ್ಲ ಅಂತ ಗೊತ್ತಿದ್ರೂ ಕೂಡ ನಾವು ಸುಮ್ಮನಿರಬೇಕಾಗತ್ತೆ. ಆಮೇಲೆ ಸಿಟ್ಟು ತಣಿದ ಮೇಲೆ ಅವರಿಗೂ ಕೂಡ ಗೊತ್ತಾಗುತ್ತೆ. ಆಗ ಅವರು ಕೂಡ ತಮ್ಮ ಒಂದು ತಪ್ಪಿನ ಅರಿವು ಅವರಿಗೂ ಕೂಡ ಆಗುತ್ತೆ. ಅದರ ಬದಲು ನಾವು ಕೂಡ ನಮ್ಮ ವಾದವನ್ನು ಮಂಡಿಸ್ತಾ ಹೋದಾಗ ಜಗಳ ಮುಗಿಲಿರುತ್ತೆ. ನಂತರದಲ್ಲಿ ನಾವು ಜಗಳದಲ್ಲಿ ಆಡುವಂತಹ ಮಾತಿಗೆ ಕೆಲವೊಮ್ಮೆ ಅರ್ಥನೇ ಇರೋದಿಲ್ಲ. ಈ ಎಲ್ಲ ಮಾತುಗಳು ಮನುಷ್ಯ ಸಂಬಂಧವನ್ನು ಹಾಳು ಮಾಡ್ತಾ ಹೋಗುತ್ತೆ. ಹಾಗಾಗಿ ಇವೆಲ್ಲವಕ್ಕೂ ಕೂಡ ತಿಲಾಂಜಲಿ ಬಿಡಬೇಕು. ಯಾರಿಗೋಸ್ಕರ? ನಮ್ಮ ಮಕ್ಕಳಿಗೋಸ್ಕರ. ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ವೈಬ್ರೇಷನ್ ಇರೋ ಹಾಗೆ ನೋಡ್ಕೊಳ್ಬೇಕು. ಮದುವೆಯಾಗಿ ಅದೆಷ್ಟೋ ವರ್ಷಗಳು ಕಳೆದು ಹೋಗಿರುತ್ತೆ. ಆದರೂ ಕೂಡ ಮಕ್ಕಳ ಹತ್ರ ಕಂಪ್ಲೇಂಟ್ಗಳ ಸುರಿಮಳೆಯನ್ನು ಪೋಷಕರಾದವರು ಮಾಡ್ತಾನೆ ಇರ್ತಾರೆ. ಆ ಕಂಪ್ಲೇಂಟ್ಗಳ ಸುರಿಮಳೆ ಹೇಗೆಲ್ಲ ಇರುತ್ತೆ ಗೊತ್ತಾ? ತಾಯಿ ಆದವಳು ಮಕ್ಕಳ ಹತ್ರ ಹೇಳ್ತಿರ್ತಾಳೆ, ನನ್ನನ್ನು ತಂದು ನಿಮ್ಮ ತಂದೆಗೆ ಕಟ್ಟಿಬಿಟ್ರು, ಇಲ್ಲ ಅಂತಂದರೆ ನನ್ನ ಬದುಕು ಹೇಗೋ ಇರ್ತಿತ್ತು. ಹಾಗೆಯೇ ತಂದೆಯಾದವನು ನನಗೆ ನಿಮ್ಮ ತಾಯಿಯನ್ನು ತಂದು ಕಟ್ಟಿಬಿಟ್ರು, ನನಗೂ ಕೂಡ ಇವಳಿಗಿಂತ ಸುಂದರಿಯರು ಬೇಕಾದಷ್ಟು ಜನ ಇದ್ದರು, ನನ್ನ ಜೀವನ ಇವಳ ಜೊತೆಗಿದ್ದು ಹಾಳಾಗ್ತಾ ಇದೆ. ಈ ರೀತಿ ನೆಗೆಟಿವ್ಗಳ ಸುರಿಮಳೆಗಳು ಮನೆಯಲ್ಲಿ ಯಾವಾಗಲೂ ಕೇಳ್ತಾ ಇದ್ದರೆ ಮಕ್ಕಳು ಕೂಡ ಅವರ ಮುಂದಿನ ಬದುಕಲ್ಲಿ ಇವೆಲ್ಲವನ್ನು ಕೂಡ ನಿಮಗೇನೆ ಅರಿವಿಲ್ಲದ ಹಾಗೆ ಅಳವಡಿಸ್ಕೊಂಡು ಬಿಡ್ತಾರೆ. ಹಾಗಾಗಿ ಇವೆಲ್ಲವೂ ಕೂಡ ಚಿಕ್ಕ ಪುಟ್ಟ ವಿಷಯಗಳು ಅಂತ ಅನಿಸಿದ್ರೂ ಕೂಡ ದಯವಿಟ್ಟು ಮಕ್ಕಳ ಮುಂದೆ ಚಿಕ್ಕವರಾಗೋಕ್ಕೆ ಹೋಗಬೇಡಿ. ಮನೆಯಲ್ಲಿ ಶಿಸ್ತು ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ. ಮನೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ನಾವು ಮಕ್ಕಳ ಹತ್ರ ಹೇಳ್ತಾನೆ ಇರ್ತೀವಿ ವಸ್ತುಗಳನ್ನು ಯಾವಾಗಲೂ ಚೆಲ್ಲಾಪಿಲ್ಲಿ ಮಾಡ್ತೀರಾ ಅಂತ. ಅದಕ್ಕೂ ಮೊದಲು ನಾವು ನಮ್ಮಲ್ಲಿ ಶಿಸ್ತನ್ನು ಅಳವಡಿಸ್ಕೊಳ್ಬೇಕು. ಯಾಕೆ ಅಂದರೆ ಮಕ್ಕಳು ಅದನ್ನೇ ನೋಡಿ ಕಲಿತಾರೆ. ನಾವು ಎಲ್ಲೋ ಹೊರಗಡೆ ಹೋಗಿ ಬಂದಿರ್ತೀವಿ, ಬಂದ ತಕ್ಷಣದಲ್ಲಿ ನಾವು ಹಾಕ್ಕೊಂಡಂತಹ ಬಟ್ಟೆಯನ್ನು ಆ ಜಾಗಕ್ಕೆ ಇಟ್ಬಿಡಬೇಕು. ವೆಹಿಕಲ್ಗಳನ್ನು ತಗೊಂಡು ಹೋಗಿದ್ದರೆ ಅಕ್ಕಿಯನ್ನು ಅಕ್ಕಿ ಬಂಚಲ್ಲಿ ಸೇರಿಸ್ಬಿಡಬೇಕು. ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನು ಆಗಲೇ ಮಾಡ್ಕೊಳ್ಳೋದ್ರಿಂದ ಮನೆಯೂ ಕೂಡ ಕ್ಲೀನ್ ಆಗುತ್ತೆ,
ಮಕ್ಕಳು ಕೂಡ ಈ ಎಲ್ಲ ವಿಷಯಗಳನ್ನು ತಮ್ಮಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾರೆ. ತಿಂಡಿ ಪದಾರ್ಥಗಳನ್ನು ಪ್ಲೇಟ್ಗಳಲ್ಲಿ ವೇಸ್ಟ್ ಮಾಡೋದು, ಬೀದಿ ಬದಿಯಲ್ಲಿ ತಿನ್ನೋದು, ಫಾಸ್ಟ್ ಫುಡ್ಗಳ ಅತಿಯಾದ ಸೇವನೆ, ಬೇಕ್ರಿ ಐಟಮ್ಗಳನ್ನು ತಿನ್ನೋದು, ಇವೆಲ್ಲವನ್ನು ಕೂಡ ಬಿಡಬೇಕಾಗತ್ತೆ. ಇದರ ಜೊತೆಗೆ ನಾವು ನಮ್ಮದೇ ಆದಂತಹ ಒಂದು ಟೈಮ್ ಟೇಬಲನ್ನು ಮನೆಯಲ್ಲಿ ಪಾಲಿಸಬೇಕಾಗತ್ತೆ. ಕೆಲವೊಂದು ಮನೆಗಳಲ್ಲಿ ಯಾವುದಕ್ಕೂ ಕೂಡ ಶಿಸ್ತಿರಲ್ಲ. ಎಷ್ಟೋ ಹೊತ್ತಿಗೆ ತಿಂಡಿಯನ್ನು ತಿನ್ನೋದು, ಅದೆಷ್ಟೋ ಹೊತ್ತಿಗೆ ಊಟವನ್ನು ಮಾಡೋದು, ರಾತ್ರಿಯಂತೂ ಕೆಲವೊಮ್ಮೆ ಚಾಟ್ಸ್ಗಳನ್ನು ತಿಂದೇ ಮಲಗೋದು. ಈ ರೀತಿಯೆಲ್ಲ ಮಾಡಿದಾಗ ಮಕ್ಕಳು ಕೂಡ ಅದನ್ನೇ ತಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾರೆ. ಆ ಶಿಸ್ತು ಅನ್ನೋದು ಆ ಮಕ್ಕಳಲ್ಲಿ ಖಂಡಿತವಾಗಿಯೂ ಬರೋದಿಲ್ಲ. ಹಾಗಾಗಿ ಎಲ್ಲವನ್ನ ಕೂಡ ಒಂದು ಸರಿಯಾದಂತಹ ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ. ರಾತ್ರಿ ಬೇಗ ಮಲಗೋದು, ಹಾಗೆಯೇ ಬೆಳಗ್ಗೆ ಕೂಡ ಬೇಗ ಏಳೋದು, ಇವೆಲ್ಲವೂ ಕೂಡ ತಂದೆ ತಾಯಂದಿರು ಮಾಡಿದರೆ ಮಾತ್ರ ಮಕ್ಕಳು ಕೂಡ ಮಾಡ್ತಾರೆ. ನಾವು ಅದೆಲ್ಲವನ್ನ ಕೂಡ ಸರಿ ಮಾಡಿಕೊಂಡಾಗ ಆಟೋಮೆಟಿಕಲಿ ನಮ್ಮ ಮಕ್ಕಳು ಕೂಡ ಅವೆಲ್ಲವನ್ನು ಕೂಡ ಫಾಲೋ ಮಾಡೇ ಮಾಡ್ತಾರೆ. ಕೆಲವು ಮಕ್ಕಳನ್ನು ನೋಡಿದರೆ ಬಹಳಷ್ಟು ಕೆಟ್ಟ ಪದಗಳನ್ನು ಬಳಸ್ತಾ ಇರ್ತಾರೆ. ಈ ಪದಗಳು ಕೆಲವೊಂದು ಅವರು ಪರಿಸರದಿಂದ ಕಲ್ತಿರ್ಬೋದು, ಇನ್ನೂ ಕೆಲವು ಮನೆಯಿಂದ ಬಂದಿರ್ಬೋದು. ನಾವು ಸಮಾಜವನ್ನು ತಿದ್ದುವಂತಹ ಕೆಲಸವನ್ನು ಮಾಡೋದು ಕಷ್ಟ. ಆದರೆ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳನ್ನು ತಿದ್ದೋದ್ರ ಮೂಲಕ ಸಮಾಜವನ್ನು ತಿದ್ದುವಂತಹ ಕೆಲಸವನ್ನು ಮಾಡಬಹುದು. ಹಾಗಾಗಿ ಅಪ್ಪಿ ತಪ್ಪಿಯೂ ಕೂಡ ಈ ಕೆಟ್ಟ ಪದಗಳನ್ನು ಮಕ್ಕಳ ಎದುರಿನಲ್ಲಿ ಬಳಸಬೇಡಿ. ಯಾಕೆ ಅಂದರೆ ಮಕ್ಕಳು ಒಳ್ಳೆಯದನ್ನು ಕಲಿಯೋಕ್ಕೆ ಸಮಯ ತಗೊಳ್ಬೋದು, ಆದರೆ ಕೆಟ್ಟದ್ದನ್ನು ಬೇಗ ಕಲಿತಾರೆ. ಎಲ್ಲ ಮಕ್ಕಳಿಗೂ ಕೂಡ ತನ್ನ ತಂದೆನೇ ಸೂಪರ್ ಹೀರೋ. ತನ್ನ ತಂದೆಯನ್ನು ಮಕ್ಕಳು ಫಾಲೋ ಮಾಡಬೇಕು ಅನ್ನೋದು ಅವರ ಬಯಕೆ ಆಗಿರುತ್ತೆ. ಹೀಗಿದ್ದಾಗ ತಂದೆಯಂದಿರಲ್ಲಿ ಕೆಟ್ಟ ಅಭ್ಯಾಸಗಳು, ಕುಡಿತ, ಧೂಮಪಾನ, ಗುಟುಕವನ್ನು ಹಾಕೋದು, ಇವೆಲ್ಲವೂ ಇದ್ದರೆ ಮಕ್ಕಳಿಗೂ ಕೂಡ ಒಳ್ಳೆಯದು ಕೆಟ್ಟದ್ದು ಅನ್ನೋದನ್ನು ಹೇಳುವಂತಹ ನೈತಿಕತೆಯನ್ನು ಎಲ್ಲೋ ಒಂದು ಕಡೆ ಕಳ್ಕೊಳ್ತಾರೆ. ಹಾಗಾಗಿ ಪೋಷಕರಾದವರು ದಯವಿಟ್ಟು ಈ ಎಲ್ಲ ವ್ಯಸನಗಳಿಂದ ನಿಮ್ಮ ಮಕ್ಕಳಿಗಾಗಿ ದೂರ ಇರಿ. ಇತ್ತೀಚಿನ ದಿನಗಳಲ್ಲಂತೂ ಸಾಮಾನ್ಯವಾಗಿ ಶಾಪಿಂಗ್ ಅಂದರೆ ಸೂಪರ್ ಮಾರ್ಕೆಟ್ಗಳು, ಮೋರು, ಬಿಗ್ ಬಜಾರು, ಹೀಗೆ ಅಂತಹ ಶಾಪ್ಗಳಿಗೆ ನಾವು ಹೋಗ್ತೀವಿ. ಆಗ ಬೇಕೋ ಬೇಡವೋ ಕಂಡಿದ್ದನ್ನೆಲ್ಲ ತಗೊಂಡು ಬರ್ತೀವಿ. ಇನ್ನು ರೇಷ್ಮೆ ಸೀರೆಗಳು, ನಮಗೆ ಬೇಕೋ ಬೇಡವೋ ಯಾರದ್ದೋ ಮನೆ ಫಂಕ್ಷನ್ಗೆ ರೇಷ್ಮೆ ಸೀರೆಗಳನ್ನು ತಗೊಳ್ತೀವಿ. ಇದನ್ನೆಲ್ಲ ಗಮನಿಸ್ತಾ ಇರುವಂತಹ ಮಕ್ಕಳಿಗೆ ಏನನ್ಸುತ್ತೆ ಗೊತ್ತಾ? ಇಷ್ಟೆಲ್ಲ ಶಾಪಿಂಗ್ ಮಾಡ್ತಾರೆ, ನಮಗೂ ಕೂಡ ದುಬಾರಿ ಆದಂತಹ ಆಟಿಕೆಗಳನ್ನು ಕೊಡಿಸ್ಲಿ, ಬೇಕಾಗಿದ್ದನ್ನೆಲ್ಲ ನಮಗೂ ಕೊಡಿಸ್ಲಿ ಅನ್ನುವಂತಹ ಭಾವ ಮೂಡುತ್ತೆ. ಮಕ್ಕಳಿಗೆ ಒಂದು ಸಲ ಈ ಭಾವ ಬಂತು ಅಂತಂದರೆ ಅವರ ಮನಸ್ಸಿನಿಂದ ಅದನ್ನು ತೆಗೆದುಹಾಕೋದು ತುಂಬಾ ಕಷ್ಟ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು ಅಂತೀರಾ? ನೀವು ಪೇಟೆ ಕಡೆಗೆ ಹೋಗ್ತೀರಿ ಅಂತಾದರೆ ಮೊದಲು ನಾನು ಯಾಕಾಗಿ ಹೋಗ್ತಾ ಇದ್ದೀನಿ ಅನ್ನೋದನ್ನು ನೋಡ್ಕೊಳ್ಳಿ. ಒಂದು ಲಿಸ್ಟನ್ನು ತಯಾರು ಮಾಡ್ಕೊಳ್ಳಿ. ಆ ಲಿಸ್ಟಲ್ಲಿ ನೀವು ಏನನ್ನು ಬರ್ಕೊಂಡಿರ್ತೀರೋ ಅದನ್ನು ಮಾತ್ರ ತಗೊಂಡು ಬನ್ನಿ. ಈ ರೀತಿ ಮಾಡ್ತಾ ಹೋದಾಗ ತಾನಾಗಿಯೇ ದುಂದುವೆಚ್ಚ ಅನ್ನೋದು ಕಡಿಮೆ ಆಗುತ್ತೆ. ಮಕ್ಕಳಲ್ಲೂ ಕೂಡ ಈ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದು ಬರುತ್ತೆ. ಇಲ್ಲ ಅಂತಂದರೆ ನೀವು ಎಷ್ಟೇ ದುಡಿದ್ರೂ ಕೂಡ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಹಾಗೇ ಇರ್ತಾ ಹೋಗುತ್ತೆ. ಸಂಜೆಯ ಹೊತ್ತಿನಲ್ಲಿ ದೀಪವನ್ನು ಬೆಳಗಿಸಿ ಮನೆಯಲ್ಲಿ ದೇವರ ನಾಮ, ದೇವರ ಸ್ತುತಿಯನ್ನು ನೀವು ಮೊದಲು ಆರಂಭ ಮಾಡಿ. ಆಗ ಮಕ್ಕಳು ಕೂಡ ಅವೆಲ್ಲವನ್ನು ಕೂಡ ಕಲಿತಾರೆ. ಯಾಕೆ ಅಂದರೆ ಏನೇ ಇದ್ದರೂ ಕೂಡ ಮಕ್ಕಳಿಗೆ ಉತ್ತಮವಾದಂತಹ ಸಂಸ್ಕಾರ ಇಲ್ಲ ಅಂತಂದರೆ ಅವರ ಜೀವನ ಕೂಡ ಚೆನ್ನಾಗಿರೋದಿಲ್ಲ. ಉತ್ತಮವಾದಂತಹ ಪೋಷಕರಾಗೋದರ ಮೂಲಕ ಮಕ್ಕಳಲ್ಲಿ ಉತ್ತಮವಾದಂತಹ ಸಂಸ್ಕಾರವನ್ನು ಬೆಳೆಸಿ ಉತ್ತಮವಾದಂತಹ ಸಮಾಜವನ್ನು ನಿರ್ಮಾಣ ಮಾಡೋದಲ್ಲಿ ನಮ್ಮ ಸಣ್ಣ ಕೈಯನ್ನು ಜೋಡಿಸೋಣ.